ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಯಶಸ್ವಿನಿ. ವೀಕ್ಷಕರೇ, ಭಾರತ ದೇಶ ಒಂದು ಕಾಲದಲ್ಲಿ ಹೇಗಿತ್ತು ಅಂತ ಊಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಎಷ್ಟೊಂದು ಜನಕ್ಕೆ ಒಂದೊತ್ತು ಊಟಕ್ಕೆ ಕೂಡ ಎಷ್ಟು ಪರದಾಡ್ತಿದ್ರು ಅಂತ ಕೂಡ ನಾವು ನೋಡಿದ್ದೀವಿ. ಯುವ ಜನತೆಗೆ ಮಾತ್ರ ಕೆಲಸನೇ ಇರಲಿಲ್ಲ, ಉದ್ಯೋಗಗಳೇ ಇಲ್ಲದಂತಾಗಿತ್ತು. ಹಾಗೆ ಎಜುಕೇಷನ್ ಅನ್ನೋಂಥದ್ದು ಕೂಡ ನಮ್ಮ ದೇಶದಲ್ಲಿ ಅಷ್ಟೊಂದು ಎಲ್ಲ ಸೌಲಭ್ಯತೆಗಳೇ ಇರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ನಮ್ಮ ದೇಶ ಈಗ ಮುಂದುವರಿಯುತ್ತಿರುವ ದೇಶ ಆಗಿ ಬದಲಾಗಿದೆ. ವೀಕ್ಷಕರೇ, ಕಳೆದ 11 ವರ್ಷಗಳ ಹಿಂದೆ ಅಷ್ಟೇ 77.1% ನಮ್ಮ ದೇಶದಲ್ಲಿ ಬಡತನ ಕಾಡ್ತಾ ಇತ್ತು. ಆದರೆ ಇದೀಗ ಮ್ಯಾಜಿಕ್ ಅನ್ನೋ ರೀತಿಯಲ್ಲಿ ಖುಷಿಕರ ವಿಚಾರ ಏನಂತ ಅಂದರೆ 5.3% ಇಳಿಕೆಯಾಗಿದೆ. ಅಂದರೆ ಅಷ್ಟು ಜನ ಬಡತನ ರೇಖೆಯಿಂದ ಹೊರ ಬಂದಿದ್ದಾರೆ. ವೀಕ್ಷಕರೇ, 2011-12 ರೆಕಾರ್ಡ್ಸ್ ಪ್ರಕಾರ ಭಾರತ ದೇಶದಲ್ಲಿ 347 ಮಿಲಿಯನ್ ಜನರು ಬಡತನದಲ್ಲಿ ಜೀವನ ಸಾಗಿಸ್ತಿದ್ರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಇದೀಗ ಮ್ಯಾಜಿಕ್ ಅನ್ನೋ ರೀತಿ ಖುಷಿಯಾದ ಸಂಗತಿ ಏನಂತ ಅಂದರೆ 26 ಕೋಟಿ ಹಾಗೆ 7 ಲಕ್ಷ ಮಂದಿ ಈ ಬಡತನದ ರೇಖೆಯಿಂದ ಹೊರಬಂದಿದ್ದಾರೆ ಅಂತಂದರೆ ಇದನ್ನು ಯಾವುದೇ ಕೇಂದ್ರ ಸರ್ಕಾರ ಆಗಲಿ ಹಾಗೆ ಸಂಘ ಸಂಸ್ಥೆ ಆಗಲಿ ಯಾವುದು ಕೂಡ ಹೇಳ್ತಾ ಇಲ್ಲ, ವರ್ಲ್ಡ್ ಬ್ಯಾಂಕ್ನೇ ಹೇಳ್ತಾ ಇದೆ. 2022-23ನೇ ಸಾಲಿನಲ್ಲಿ 7 ಕೋಟಿ 5 ಲಕ್ಷ ಮಂದಿ ಬಡತನ ರೇಖೆಯಲ್ಲಿ ಜೀವನ ಮಾಡ್ತಿದ್ದು, ಇದರಿಂದ 267 ಮಿಲಿಯನ್ ಜನ ಬಡತನ ರೇಖೆಯಿಂದ ಹೊರಬಂದಿದ್ದಾರೆ ಅಂತ ಈ ಬಗ್ಗೆ ವಿಶ್ವ ಬ್ಯಾಂಕ್ ಮಾಹಿತಿನ ಬಿಡುಗಡೆ ಮಾಡಿದ್ದಾರೆ. ವೀಕ್ಷಕರೇ, ಹಾಗಿದ್ರೆ ಅಂತಾರಾಷ್ಟ್ರೀಯ ಬಡತನ ರೇಖೆಗೆ ಹೇಗೆ ಜನರನ್ನ ಸೇರಿಸ್ತಾರೆ ಇದನ್ನು ಮೊದಲು ತಿಳ್ಕೊಳ್ಳೋಣ. ನೋಡಿ, ಒಬ್ಬ ವ್ಯಕ್ತಿ ದೈನಂದಿನ ವಿಚಾರಗಳಲ್ಲಿ ಅಂತ ಅಂದರೆ $3 ಅಂತಂದರೆ ಭಾರತೀಯ ಕರೆನ್ಸಿ ಪ್ರಕಾರ ಎಷ್ಟು? 256 ರೂಪಾಯಿ. ಇದನ್ನು ಯಾರು ಪ್ರತಿನಿತ್ಯದ ಜೀವನದಲ್ಲಿ ತಮಗೆ ಅನುಭವನ ಪಡ್ಕೊಳ್ಳದೆ ತಮ್ಮ ಜೀವನನ ಜೀವಿಸ್ತಾ ಇರ್ತಾರೆ, ಅಂಥ ವ್ಯಕ್ತಿಯನ್ನು ಅಂತಾರಾಷ್ಟ್ರೀಯ ಬಡತನ ರೇಖೆಗೆ ವಿಶ್ವ ಬ್ಯಾಂಕ್ ಸೇರ್ಪಡೆ ಮಾಡ್ತಾರೆ. ಓಕೆ, ಹಾಗಿದ್ರೆ ನಮ್ಮ ದೇಶದಲ್ಲಿ ಯಾವ ರಾಜ್ಯಗಳು ಬಡತನ ರೇಖೆಗೆ ಒಳಪಟ್ಟಿತ್ತು, ಹಾಗೆ ಈಗ ನಮ್ಮ ದೇಶದಲ್ಲಿ ಯಾವ ರಾಜ್ಯಗಳು ಬಡತನ ರೇಖೆಯಿಂದ ಹೊರಬಂದಿದೆ, ಇದರ ಮಾಹಿತಿ ಇಲ್ಲಿದೆ. ವೀಕ್ಷಕರೇ, 2011ರಲ್ಲಿ ಮಹಾರಾಷ್ಟ್ರ ಹಾಗೆ ಉತ್ತರ ಪ್ರದೇಶ, ಮಧ್ಯಪ್ರದೇಶದಂತಹ ರಾಜ್ಯಗಳು ತೀವ್ರವಾದ ಬಡತನದ ರೇಖೆಗೆ ಸಿಲುಕಿತ್ತು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. 2011ರ ನಂತರ ಅಂದರೆ ಈಗ 12 ವರ್ಷಗಳಿಂದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ನಂತರ ಭಾರತ ದೇಶದಲ್ಲಿ ಅತಿ ಹೆಚ್ಚಾಗಿ ಬಡತನದ ರೇಖೆಯಲ್ಲಿ ಸಿಲುಕಿದ್ದಂತಹ ಜನರು ಬಡತನದಿಂದ ಹೊರಬಂದಿದ್ದಾರೆ ಅಂತ ಅಂದ್ಬಿಟ್ಟು ವಿಶ್ವ ಬ್ಯಾಂಕ್ ಮಾಹಿತಿಯನ್ನು ನೀಡಿದ್ದಾರೆ. ವೀಕ್ಷಕರೇ, 2017ರಲ್ಲಿ $2ನಷ್ಟು ಯಾವ ವ್ಯಕ್ತಿ ತನ್ನ ಪ್ರತಿನಿತ್ಯದ ಜೀವನದಲ್ಲಿ ಅನುಭವವನ್ನು ಪಡ್ಕೊಳ್ಳದೆ ತನ್ನ ಜೀವನನ ಸಾಗಿಸ್ತಾ ಇರ್ತಾನೆ, ಅಂಥ ವ್ಯಕ್ತಿಯನ್ನು ಬಡತನದ ರೇಖೆಗೆ ಸೇರ್ಪಡೆ ಮಾಡಲಾಗ್ತಿತ್ತು. ಆದರೆ ಇದನ್ನು ವಿಶ್ವ ಬ್ಯಾಂಕ್ ಬದಲಾಯಿಸಿ $3ಗೆ ಚೇಂಜಸ್ ಮಾಡ್ತು. ಆದರೆ ನೋಡೋದಾದರೆ ಭಾರತ ದೇಶದಲ್ಲಿ ಬಡತನ ಇನ್ನೂ ಹೆಚ್ಚಾಗಬೇಕಾಗಿತ್ತು. ಆದರೆ ಮ್ಯಾಜಿಕ್ ಅನ್ನೋ ರೀತಿ ಸಂಪೂರ್ಣವಾಗಿ ಬಡತನ ಕ್ಷೀಣ ಆಗ್ತಾ ಬರ್ತಾ ಇದೆ. ಇದೀಗ 27.1ರಿಂದ 5.3% ಬಡತನ ಕಮ್ಮಿ ಆಗಿದೆ ಅಂತ ಅಂದರೆ ನಮ್ಮ ದೇಶ ಎಷ್ಟು ಅಭಿವೃದ್ಧಿನ ಹೊಂದ್ತಾ ಇದೆ ಅಂತ ಅಂದ್ಬಿಟ್ಟು ನಾವು ನೋಡ್ಬೋದು. ಇದು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಒಂದು ಹುಮ್ಮಸ್ಸನ್ನು ತರುವಂಥದ್ದು. ಹಾಗೆ ನಾವು ಬಡತನದಿಂದ ಮುಂದೆ ಬರಬೇಕು, ನಮ್ಮ ದೇಶ ಅಭಿವೃದ್ಧಿನ ಹೊಂದಬೇಕು, ನಮ್ಮ ಆರ್ಥಿಕತೆಯಲ್ಲಿ ನಾವು ಅಭಿವೃದ್ಧಿನ ಹೊಂದಬೇಕು ಅಂತ ಅಂದ್ಬಿಟ್ಟು ಪ್ರೋತ್ಸಾಹ ನೀಡುವಂಥ ಒಂದು ಮೋಟಿವೇಶನಲ್ ಆಗುವಂತಹ ಒಂದು ಖುಷಿಕರ ವಿಚಾರ ಅಂದರೆ ತಪ್ಪಾಗಲ್ಲ. ಒಟ್ಟಾರೆ 11 ವರ್ಷಗಳಲ್ಲಿ ಅಂದರೆ ನರೇಂದ್ರ ಮೋದಿಯವರ ಆಡಳಿತದ ಸಮಯದಲ್ಲಿ ನಮ್ಮ ಭಾರತ ದೇಶ ಅತಿ ದೊಡ್ಡ ಮಹತ್ವದ ಸುಧಾರಣೆಯನ್ನು ಹೊಂದಿದೆ ಅಂತ ಹೇಳಲಾಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ವೀಕ್ಷಿಸಿ ಕರ್ನಾಟಕ ನ್ಯೂಸ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.